ವೆಲ್ಕಮ್ ಟು ಮ್ಯಾಂಗೋ ಮ್ಯಾಜಿಕ್ ಸೀರೀಸ್. ಇವತ್ತು ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಸಖತ್ತಾಗಿರೋ ಮಾವಿನ ಹಣ್ಣಿನ ಹೋಳಿಗೆನ ಮಾಡ್ತಾ ಇದ್ದೀನಿ. ಮಾವಿನ ಹಣ್ಣಿನ ಹೋಳಿಗೆ ಅಂದ್ರೆ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಈ ರೆಸಿಪಿನ ಮಾಡೋಕ್ಕೆ ಹೋಳಿಗೆ ಹಿಟ್ಟು ತೊಗೊಂಡಿದ್ದೀನಿ. ಹೋಳಿಗೆ ಹಿಟ್ಟಿಲ್ಲ ಅಂದರೆ ಚಪಾತಿ ಹಿಟ್ಟು ಮತ್ತು ರವೆ ಮಿಕ್ಸ್ ಮಾಡಿ ತೊಗೋಬಹುದು. ಆ್ಯಸ್ ಯೂಶ್ವಲ್ ಹಿಟ್ಟು ನಾದೋ ಹಾಗೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಸ್ಟಫ್ ರೆಡಿ ಮಾಡ್ಕೋಬೇಕು. ಅದಕ್ಕೆ ಮಾವಿನ ಹಣ್ಣಿನ ಪಲ್ಪ್ನ 2 ಮಾವಿನ ಹಣ್ಣು ತೊಗೊಂಡು ಅದರ ಪಲ್ಪ್ನ ತೆಗೆದು ಅದಕ್ಕೆ ಬೆಲ್ಲ ಮತ್ತು ಏಲಕ್ಕಿ ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ 2 ಬಟ್ಲು ರವೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡಿದ್ದೀನಿ. ರುಬ್ಕೊಂಡಿರೋ ಮಾವಿನ ಹಣ್ಣಿನ ಪಲ್ಪ್ನ ಇವಾಗ ಇದಕ್ಕೆ ಹಾಕ್ತಿದ್ದೀನಿ. ಚೆನ್ನಾಗಿ ಅಂದರೆ ಹೂರ್ಣದ ಥರ ಬರೋ ಥರ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಂದ ಉರಿಲಿ ಇಟ್ಕೊಂಡು ಬೇಯಿಸಬೇಕು. ನೋಡಿ, ಈ ಥರ ಗಟ್ಟಿ ಆಯಿತು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಅದನ್ನು ಉಂಡೆ ಮಾಡಿ ಇಟ್ಕೊಳ್ಳಿ. ಈ ಕಡೆ ಹಿಟ್ಟು ನೆಂದಿದೆ, ಒಂದು ಅರ್ಧ ಗಂಟೆ ಮೇಲೆ ಬಿಟ್ಟಿದ್ದೆ. ನೋಡಿ, ಹಿಟ್ಟು ಮತ್ತು ಅದೇನು ಸ್ಟಫ್ ಮಾಡಿರ್ತೀವಲ್ಲ ಎರಡೂ ಒಂದೇ ಕನ್ಸಿಸ್ಟೆನ್ಸಿ ಇದ್ದರೆ ಹೋಳಿಗೆ ಅಂತೂ ಸೂಪರಾಗಿ ಬರುತ್ತೆ. ಹೋಳಿಗೆಯಲ್ಲಿರೋದೇ ಪ್ರೋ ಟಿಪ್ ಅಂದರೆ ಇದೆ, ಕನ್ಸಿಸ್ಟೆನ್ಸಿ ಎರಡೂ ಸೇಮ್ ಆಗಿರಬೇಕು. ನೋಡಿ, ತುಪ್ಪದ ಜೊತೆ ಸವಿದ್ರೆ ಆಹಾ ಸಖತ್ತಾಗಿರುತ್ತೆ. ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.